ನಿಮ್ದಿದೆ ಊರಾ? ನಾನು ಈ ಊರಿಗೆ ಹೊಸಬ್ಳು. ಈ ಲೆಟರ್ನಲ್ಲಿ ನಮ್ಮ ಅಣ್ಣನ ಮನೆ ಅಡ್ರೆಸ್ ಇದೆ. ದಯವಿಟ್ಟು ಅಲ್ಲಿವರೆಗೂ ಬಿಟ್ರೆ ತುಂಬಾ ಉಪಕಾರ ಆಗುತ್ತೆ. ಸ್ವಲ್ಪ ನಿಲ್ಸಮ್ಮ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ 7ನೇ ನಂಬರ್ ಮನೆ ಯಾವುದು? ಅದೇ ಮನೆ. ಅದಾ? ಥ್ಯಾಂಕ್ ಯು. ಅಲ್ಲಿ ನಡಿ. ನಾನು ಬರ್ತೀನಿ. ಮನೆ ಬಾಗಿಲ್ವರೆಗೂ ಬಂದು ಹಾಗೆ ಹೋಗ್ತಿದ್ದೀರಲ್ಲ, ಬನ್ನಿ ನಮ್ಮ ಅಣ್ಣನ ಪರಿಚಯ ಮಾಡ್ಕೊಡ್ತೀನಿ. ಯಾರು ನೀವು? ಯಾರು ಬೇಕಾಯ್ತು? ಇಲ್ಲಿ ಮೂರ್ತಿ ಅನ್ನೋರು. ಮೂರ್ತಿನ? ಯಾವ ಮೂರ್ತಿ? ವೆಂಕಟೇಶ್ ಮೂರ್ತಿ. ವೆಂಕಟೇಶ್ ಮೂರ್ತಿ ಅಂತ ಈ ಮನೆ ಇಲ್ವಲ್ಲಮ್ಮ? ಈ ಅಡ್ರೆಸ್ ಇದೆ ತಾನೆ? ಹೌದು, ಇದೇ ಅಡ್ರೆಸ್ಸು, ಇದೇ ಮನೆ. ಏನಮ್ಮ ಇದು? 2 ವರ್ಷದ ಹಿಂದೆ ಬರ್ದಿರೋ ಕಾಗದ ತಗೊಂಡ್ಬಂದು ಈಗ ಅಡ್ರೆಸ್ ಹುಡುಕ್ತಾ ಇದ್ದೀರಾ? ಇಲ್ಲಿ ನೋಡಿ ಅಮ್ಮ, ನಾನು ಈ ಮನೆ ತಗೊಂಡು 2 ವರ್ಷ ಆಯ್ತು. ಅದಕ್ಕೆ ಮುಂಚೆ ಈ ಮನೇಲಿ ನೀವು ಹೇಳೋ ವೆಂಕಟೇಶ್ ಮೂರ್ತಿ ಇದ್ರೋ ಏನೋ ನನಗೆ ಗೊತ್ತಿಲ್ಲ. ಐ ಆಮ್ ಸೋ ಸಾರಿ. ಈಗೇನ್ ಮಾಡ್ತೀರಾ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಏನ್ ಮಾಡೋದು ಅಂತ ದಿಕ್ಕೇ ತೋಚ್ತಾ ಇಲ್ಲ. ಇಷ್ಟು ದೊಡ್ಡ ಊರಿನಲ್ಲಿ ನಿಮ್ಮ ಅಣ್ಣನ ಹೇಗೆ ಅಂತ ಹುಡುಕ್ತೀರಾ? ಅವ್ರ ಮನೆ ಬದಲಾಯಿಸಿದ ವಿಷಯನ ನಿಮಗೆ ತಿಳಿಸ್ತಿಲ್ವಾ? ಇದ್ರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ, ತಪ್ಪು ನಂದು. ನಮ್ಮಣ್ಣ ಪ್ರೀತಿಸಿ ಮದುವೆ ಆದ್ರು. ಅದು ನಮ್ಮಪ್ಪನಿಗೆ ಹಿಡಿಸ್ಲಿಲ್ಲ. ಆವತ್ತಿನಿಂದ ನಮ್ಮಪ್ಪನಿಗೂ ನಮ್ಮ ಅಣ್ಣನಿಗೂ ಇದ್ದ ಸಂಬಂಧನೇ ಕಳೆದೋಯ್ತು. ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡ ನಾನು ತಂದೆನೂ ಕಳ್ಕೊಂಡು ಅನಾಥಿಯಾಗಿ ಆ ಊರಿನಲ್ಲಿರೋಕ್ ನನ್ನಿಂದ ಆಗ್ಲಿಲ್ಲ. ಅದಕ್ಕೆ ನಮ್ಮ ಅಣ್ಣನ ಜೊತೆಲಾದ್ರೂ ಇರೋಣ ಅಂತ ಬಂದೆ. ಆದ್ರೆ ಈಗಿಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ನಿಮ್ಗೆ ಅಭ್ಯಂತರ ಇಲ್ದಿದ್ರೆ ನೀವು ನನ್ನ ಜೊತೆ ಬಹುದು. ನಿಮ್ಮ ಅಣ್ಣ ಸಿಕ್ಕೋವರೆಗೂ ನಮ್ಮ ಓನರ್ ಚೆನ್ನಮ್ಮ ಅವ್ರ ಜೊತೆ ಬಹುದು. ಇದಕ್ಕೆ ಚೆನ್ನಮ್ಮ ಒಪ್ಕೋತಾರಾ? ಒಪ್ಕೊಳ್ದೆ ಏನ್ ಮಾಡ್ತಾರೆ? ಯಾಕೆಂದ್ರೆ ನಾನು ಕೂಡ ಬಾಡಿಗೆ ಕೊಡ್ದೇನೆ ಅಲ್ಲಿರೋದು. ಅಡ್ಜಸ್ಟ್ ಮಾಡೋಣ ಬನ್ನಿ. ಬಾಪದೊರೆ ಬಾ. ಮನೆ ಕೇಳೋಕ್ ಬಂದಾಗ ನಾನೊಬ್ಬ ಅನಾಥ, ನನ್ಗೆ ಯಾರು ಗತಿ ಇಲ್ಲ ಅಂತ ಸುಳ್ಳು ಹೇಳಿ ಮನೆ ಕೇಳೋದು. ಬಂದ ಮೇಲೆ ಕೆಲ್ಸ ಇಲ್ಲ ಅಂತ ಬಾಡಿಗೆ ಕೊಡದೆ ಇರೋದು. ಕೆಲ್ಸದ ಬಗ್ಗೆ ಊರ್ಗ್ ಹೋಗ್ತೀನಿ ಅಂತ ಹೇಳಿ ಊರ್ನಿಂದ ನಿನ್ ಹೆಂಡತಿನ ಕರ್ಕೊಂಡ್ಬಂದು ಮನೆ ಯಜಮಾನಿನೇ ಮೋಸ ಮಾಡೋದು. ಅಯ್ಯಯ್ಯೋ ಅಯ್ಯಯ್ಯೋ, ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಅವ್ರು ನನ್ನ ಯಜಮಾನಿ ಅಲ್ಲ, ನೀವೇ ನನ್ನ ಯಜಮಾನಿ. ಏನೇ ಹೇಳ್ತಿದ್ಯಾ? ಈಕೆ ನನ್ನ ಯಜಮಾನಿ. ಸರ್, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಸರ್. ಯಜಮಾನಿ ಅಂತಂದ್ರೆ ಮನೇಲಿ ಆಶ್ರಯ ಕೊಟ್ಟಿದಾರಲ್ಲ, ಆ ಅರ್ಥದಲ್ಲಿ ಹೇಳಿ. ಅಕ್ಕ, ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಬಸ್ಸಲ್ಲಿ ಬರ್ತಿರ್ಬೇಕಾದ್ರೆ ಪರಿಚಯ ಆಯ್ತು. ಅವ್ರ ಅಣ್ಣನ ಹುಡ್ಕೊಂಡು ಬರ್ತಾ ಇರಂತೆ. ಆ ಅಡ್ರೆಸ್ ಅವ್ರ ಅಣ್ಣ ಇಲ್ವಂತೆ. ಅದಕ್ಕೆ ಇಲ್ಲೇ ಕರ್ಕೊಂಬಂದೆ. ಅನಾಥೆ ಪಾಪ, ಯಾರೂ ಇಲ್ಲ, ಊರ್ ಹೊಸಬ್ರು. ತಕ್ಷಣ ನೀನು ನಮ್ಮ ಮನೆ ಯಜಮಾನಿ ಅನಾಥಾಶ್ರಮ ನಡೆಸ್ತಾಳೆ, ನನ್ ಜೊತೆ ಬಾ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದ್ಬಿಟ್ಟೆ. ಹಾಗಲ್ಲಕ್ಕ, ಅದು ಅಲ್ಲ, ಒಂದ್ ಹೆಣ್ಣು ಅನಾಥೆ ಅಂದ ತಕ್ಷಣ ನೀನು ಮನಸ್ಸು ಕರ್ಗೋಯ್ತಲ್ಲ, ಅದೇ ಒಂದು ಗಂಡು ಅನಾಥ ಅಂತ ಹೇಳಿದ್ರೆ ನೀನ್ ಕರ್ಕೊಂಡ್ಬಂದಿದ್ಯಾ? ಅದೇ ಹಾಗೆ ಸಾಧ್ಯವಾಗತ್ತೆ. ಅವನು ನಂತರ ರಸಿಕಾ ಕಣೆ. ಪರವಾಗಿಲ್ಲ ಕಣೆಯ, ನಿನಗೆ ಸಿಕ್ಕಿರೋ ಅನಾಥೆ ಅಂದವಾದ ಅನಾಥೆ. ಸಾಕ್ ಸುಮ್ನಿರ್ರಿ. ನೋಡಪ್ಪ, ಇವಳನ್ನ ಕರ್ಕೊಂಡು ಹೋಗಿ ಯಾವ್ದಾದ್ರು ಅನಾಥಾಶ್ರಮದಲ್ಲೋ ಛತ್ರದಲ್ಲೋ ಬಿಟ್ವಾ. ಅಕ್ಕ ನೋಡಿ, ಇವ್ರಿಗೆ ಈ ಮನೇಲಿ ಜಾಗ ಇಲ್ಲ ಅಂದ್ಮೇಲೆ ನಾನ್ ಮನೆ ಬಿಟ್ಟು ಹೋಗ್ತೀನಿ. ನನ್ ಜಾಗದಲ್ಲಿ ಇವ್ರು ಇರ್ಲಿ. ಬೇಡರಿ, ನನಗೋಸ್ಕರ ನೀವು ಹೋಗೋದ್ ಬೇಡ, ನಾನೇ ಹೋಗ್. ಸರಿ ಸರಿ, ನಿಮ್ಮ ಅಣ್ಣ ಸಿಕ್ಕೋರ್ಗು ನೀನು ನಮ್ ಜೊತೆ ಹೋಗುದು. ಥ್ಯಾಂಕ್ ಯು. ಹೀಗೆ ಹೇಳ್ತೀರಾ ನಂಗೆ ಗೊತ್ತಿತ್ತು. ಚಿನ್ನು, ಇವ್ರು ನಮ್ಮನೇಲಿ ಇರ್ತಾರ, ನಮ್ ಜೊತೆಲಿ ಇರ್ತಾರ. ನೀನ್ ಬಾಮ್ಮ. ಅಯ್ಯ ರವಿ, 1 ನಿಮಿಷ ಬಂದೆ. ಇವನು ನನ್ ಲೆಕ್ಕಕ್ಕಿಟ್ಟಿಲ್ಲ. ಈ ಮನೇಲೊಬ್ಬ ಹಿರಿಯ ಇದ್ದೀನಲ್ಲ, ನನ್ನೊಂದು ಮಾತು ಕೇಳಿದ್ರೆ ನಾನು ಬೇಡ ಅಂತಿದ್ದೆ. ಹೊಸ ಬಂದವಳು ನನ್ನ ಸಸ್ತ ತಿಳ್ಕೊಂಡ್ಬಿಡ್ತಾಳಲ್ಲ. ಅಲದಲದು ಸಾಕಾಯಿತು. ಪಾದ ಪುಷ್ಪಗಳು ಬಾಡಿ ಹೋದವು. ಇಂಥ ಹೊಟ್ಟೆ ಕಿಚ್ಚಿನ ಜನಗಳ ಮಧ್ಯೆ ನನಗೇಕೆ ಜನ್ಮ ಕೊಟ್ಟೆ ಭಗವಂತ? ನನಗೇಕೆ ಜನ್ಮ ಕೊಟ್ಟೆ? ಈ ಜ್ಞಾನಿಯನ್ನು, ಇಂಥ ಬುದ್ಧಿವಂತನನ್ನು, ಇಂಥ ಕಲಾ ಕಡಲನ್ನು
ಇಂಥ ರಸಿಕನನ್ನು ಯಾರೊಬ್ಬರೂ ಅರ್ಥ ಮಾಡಿಕೊಳ್ಳಲಿಲ್ಲವೇ? ಓ ಪ್ರಪಂಚವೇ, ನನ್ನ ಪಿತೃವಿನ ಹಾಗೆ ತಲೆಯಲ್ಲಿ ಏನೊಂದೂ ಇಲ್ಲದೆ ನನಗೂ ಜನ್ಮ ಕೊಟ್ಟಿದ್ದರೆ ಆ ಅಯ್ಯೋ ಮಂಕುದಿನ್ನೆ, ಭೂತಾಕಾರವಾಗಿ ಬೆಳೆದ್ಬಿಟ್ರೆ ಬುದ್ಧಿ ಬೆಳೆಯುತ್ತೇನೋ? ಇವರ ಅಮ್ಮನ ಮುದ್ದು ಇವನಾದ ಪೆದು. ಯಾರಿ ಮುಟ್ಟಾಳ ಮಹಾಶಯ? 20 ವರ್ಷದ ಹಿಂದೆ ನಿನ್ನ ಈ ಭೂಮಿಗೆ ಪರಿಚಯ ಮಾಡಿಸಿದ ಪಾಪಿ ಕಣೋ ನಾನು. 40 ವರ್ಷಗಳ ಹಿಂದೆ ನಮ್ ತಾತಾನು ಇದೇ ತರ ಕೊರಗಿ ಕೊರಗಿ ಸತ್ರು. ಆದ್ರೆ ನೀನು ಕರಗೋವರೆಗೂ ನಾನು ಕೊರಗಲ್ಲ. ರಾಧಾ, ಇವನು ನನ್ನ ಕುಲಪುತ್ರ, ಹೆಸರು ಶಂಕರ್ ಅಂತ. ಶಂಕರ್ MD, MD-ನಾ? ಮ್ಯೂಸಿಕ್ ಡೈರೆಕ್ಟರ್. ಅದು ಇವನ್ ಕಾಣ್ತಿರೋ ಹಗಲ್ ಕನಸು. ಅಮ್ಮ, ನಮ್ ಮನೆ ಬೆಳಗೋ ಸೊಸೆನ ನನಗೆ ಹೇಳ್ದೇನೆ ಯಾವಾಗ ಕರ್ಕೊಂಡ್ ಬಂದೆ? ಮನೆ ಬೆಳಕಕ್ಕೆ ಸೊಸೆ ಹಾಕೋಬೇಕು, ಒಂದ್ ಬೆಂಕಿ ಪಟ್ಟ ಸಾಕು. ಅಯ್ಯೋ 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 ಅಪ್ಪ. ಆಕೆ ರಾಧಾ ನಮ್ ರವಿಗ್ ತುಂಬಾ ಬೇಕಾದವಳು, ಹುಷಾರು. ನೋಡಮ್ಮ, ನೀನ್ ಇವ್ರ ಜೊತೆ ಮಾತಾಡ್ಕೊಂಡಿದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನೀನು ಅವ್ರ ಥರನೇ ಆಗ್ಬಿಡ್ತೀಯ. ನೀನ್ ಊಟಕ್ಕೆ ನಡಿಮ. ಯಾಕಮ್ಮ ಹಾಗೆ ನಿಂತ್ಬಿಟ್ಟೆ? ಓ, ರವಿ ಬಗ್ಗೆ ಯೋಚಿಸ್ತಿದ್ಯಾ? ಅವನೇ ಇಲ್ಲಿಗೆ ಊಟ ಬರ್ತಾನೆ? ಇಲ್ಲಿಗ್ಲಾ? ಹೌದು. ಓ, ಏನಪ್ಪ ಇವಳು ಮನೆ ಬಾಡಿಗೆ ಕೊಡೋದು ಅಲ್ದೆ ಊಟನೂ ಹಾಕ್ತಾಳಲ್ಲ ಅಂತ ಯೋಚಿಸ್ತಿದ್ಯಾ? ತಿನ್ನೋಕೆ ಊರಿಂದ ಭತ್ತ ಬರುತ್ತೆ, ಈ ಮನೆ ಬಾಡಿಗೆ ಕೈ ಖರ್ಚಿಗಾಗತ್ತೆ. ಏನೊಂದಿಬ್ಬರಿಗೆ ಊಟ ಹಾಕೋದ್ರಿಂದ ನನ್ಗೇನ್ ನಷ್ಟವಾಗಲ್ಲ. ರವಿ ಈ ಮನೆಗ್ ಬಾಡಿಗೆದಾರ ಮಾತ್ರ ಅಲ್ಲಮ್ಮ, ನನ್ ಸ್ವಂತ ತಮ್ಮ ಇದ್ದ ಹಾಗೆ. ಇವತ್ತಲ್ಲ ನಾಳೆ ಅವನು ದೊಡ್ಡ ಮನುಷ್ಯ ಆಗ್ತಾನೆ. ಕೇಳಿದ್ಯಾರದ? ಅವನು ಹಸುವಾಗ್ತಿದೆ ಅಂತ ಹೇಳ್ತಿರೋ ರೀತಿನ ನಾನೇ ಕೊಟ್ಬಿಟ್ಟು ಬರ್ಲಾ? ಬೇಡಮ್ಮ, ಈ ಅಕ್ಕ ಬಿಡಿಸ್ದೆ ಅವನು ಊಟ ಮಾಡಲ್ಲ. ನಾನೇ ಕೊಟ್ಬಿಟ್ಟು ಬರ್ತೀನಿ. ಅಕ್ಕ, ಪೇಪರ್ನಲ್ಲಿ ಡ್ರೈವರ್ ಕೆಲಸ ಖಾಲಿ ಇದೆ ಅಂತ ಬಂದಿದೆ. ನಾನು ಹೋಗಿ ನೋಡ್ಕೊಂಡ್ಬನ್ನಿ. ಆಶೀರ್ವಾದ ಮಾಡಿ. ಸರಿಯಪ್ಪ. ರಾಧಾಯ ಮನೆ ಕಾಲಿಟ್ಗಳಿಗೆ ಒಳ್ಳೇದು ಕಾಣುತ್ತೆ, ಎಲ್ಲ ಒಳ್ಳೇದೇ ಆಗುತ್ತೆ. ಹೋಗ್ಬಿಟ್ ಪಾಪ. ಇದಕ್ ಮುಂಚೆ ಯಾರ ಹತ್ರ ಡ್ರೈವರ್ ಕೆಲಸ ಮಾಡಿರೋ ಅನುಭವ ಇದೆಯಾಪ? ಇಲ್ಲ. ಅನುಭವನೇ ಇಲ್ಲದೆ ಡ್ರೈವರ್ ಕೆಲಸ ಮಾಡ್ತೀಯಪ್ಪ? ಕೆಲಸ ಕೊಟ್ರೆ ತಾನೆ ಸರ್ ಅನುಭವ ಸಿಕ್ಕೋದು. ಹೋದ್ ಕಡೆಲೆಲ್ಲ ನಿಮ್ಮ ಹಾಗೆ ಅನುಭವ ಇದೆಯಾ ಅಂತ ಕೇಳ್ತಾರೆ. ಕೆಲಸ ಕೊಟ್ರೆ ತಾನೆ ಸರ್ ಅನುಭವ ಸಿಕ್ಕೋದು ಅಂತ ನಾನು ಹೇಳ್ತೀನಿ. ಮೊದಲು ಅನುಭವ ತಗೊಂಬಾ, ಆಮೇಲೆ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ. ಬೇಕಾದ್ರೆ ಪಕ್ಕದಲ್ಲಿ ಕೂತ್ಕೊಳ್ಳಿ ಸರ್, ನಾನು ಹ್ಯಾಗ್ ಡ್ರೈವ್ ಮಾಡ್ತೀನಿ ಅಂತ ನೀವೇ ನೋಡಿ. ಪರವಾಗಿಲ್ವೇ, ಮಾತನ್ನು ಚೆನ್ನಾಗಿ ಡ್ರೈವ್ ಮಾಡ್ತೀಯ. ತಗೋ ಕಾರನ್ ಕೀ. ನೀನ್ ಓಡಿಸೋದು PT ಕಾರು. ತಿಂಗಳಿಗೆ 300 ರೂಪಾಯಿ ಸಂಬಳ, ದಿನ 10 ರೂಪಾಯಿ ಬಾಟ. ಹಾಗೆ ತಗೋ, ಈ ಅಡ್ರೆಸ್ ಹೋಗು. ಅಲ್ಲಿ ಪಾರ್ಟಿ ಇರ್ತಾರೆ, ಅವ್ರು ಎಲ್ಲಿಗೆ ಹೋಗ್ಬೇಕು ಅಂತಾರೋ ಅಲ್ಲಿ ಕರ್ಕೊಂಡು ಹೋಗು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್. ಇಲ್ಲಿ ಡ್ರೈವರ್ ಕೆಲಸ ಖಾಲಿ ಇದೆ ಅಂತ ಪೇಪರ್ ನೋಡಿದೆ. ಯು ಆರ್ ಟೂ ಲೈಟ್. ಆ ಕೆಲಸ ಆಗ್ಲೇ ಆತನ ಕೊಟ್ಟಾಯ್ತು. ನೋಡಪ್ಪ, ಪ್ರೈಮರಿ ಸ್ಕೂಲಲ್ಲಿ ಮಕ್ಕಳಿಗೆ ಸೀಟ್ ಸಿಗಬೇಕು ಅಂದ್ರೆ ದಿನಗಟ್ಲೆ ಕಾಯ್ಬೇಕು. ಅಂತದ್ರಲ್ಲಿ ಪೇಪರ್ನಲ್ಲಿ ಕೆಲಸ ಖಾಲಿ ಇದೆ ಅನ್ನೋದನ್ನ ನೋಡಿ ನೀನ್ ಇಷ್ಟು ಲೇಟ್ ಆಗಿ ಬಂದ್ರೆ ಕೆಲಸ ಖಾಲಿ ಇರುತ್ತಪ್ಪ? ಏನ್ ಮಾಡ್ಲಿ ಸರ್, ಕಾಸು ಕೊಟ್ಟು ಪೇಪರ್ ಕೊಂಡ್ಕೊಂಡು ಓದೋ ಶಕ್ತಿ ನನಗಿಲ್ಲ. ಕೊಂಡ್ಕೊಂಡು ಅವ್ರು ಓದ್ ಮುಗಿಸೋವರೆಗೂ ಕಾಯ್ಕೊಂಡಿದ್ದು, ಆಮೇಲೆ ನಾನು ಪೇಪರ್ ಓದ್ತೀನಿ. ಆದ್ರಿಂದ ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಬಿಡಿ ಸರ್, ಹೇಗೋ ನನ್ನಂತ ಇನ್ನೊಬ್ರಿಗೆ ತಾನೇ ಕೆಲಸ ಕೊಟ್ಟಿದ್ದೀರಿ. ತುಂಬಾ ಸಂತೋಷ. PT ಕಾರೇ ಬಂದಿಲ್ಲ ಅಂದ್ರೆ ಬಂದಿದೆ ನೋಡು. ಯಾವಾಗಲೂ ಅಷ್ಟೇ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬಾಪ ಬೇಗ. ಹೈವೇ ಗಾರ್ಡನ್ಸ್ ಗೊತ್ತು ಸರ್, ಅಲ್ಲಿ ನಡಿ. ಗಾಡಿ ಹಿಂದಕ್ಕೆ ತಗೋ, ಅದೇ ರೋಡಲ್ಲಿ ಹೋಗು. ಪೊಲೀಸ್ ಜೀಪ್ ನೋಡಿದ ತಕ್ಷಣ ಕಾರ್ನ ಈ ಕಡೆ ಹೋಗು ಅಂತ ಯಾಕೆ ಹೇಳಿದ್ರಿ? ನಾವು ಹಣ ಕೊಡ್ತೀವಿ, ನಿಮ್ ಓನರ್ PT ಕಳಿಸ್ತಾನೆ, ಸುಮ್ನೆ ಗಾಡಿ ಓಡಿಸೋ. ಬೇಗ ನಡಿ.
ಗಾಂಜಾ? ಕಾರ್ನಲ್ಲಿ ಗಾಂಜಾ ಸಾಗಿಸ್ತಾ ಇದ್ದೀರಾ? ಇಂಥ ದೇಶದ್ರೋಹದ ಕೆಲಸ ಮಾಡ್ತಿರೋದ್ರಿಂದಾನೇ ಬೆಳೀತಾ ಇರೋ ನಮ್ಮ ಸಮುದಾಯ ಹಾಳಾಗ್ತಾ ಇರೋದು. ನಿಮ್ಮಂತ ಚಂಡಾಲ್ರಿಗೆ ನನ್ನ ಕಾರಲ್ಲಿ ಜಾಗ ಇಲ್ಲ. ಸರಿ, ಪಾರ್ಟಿಗೆ ಅವಮಾನ ಮಾಡಿರೋ ನಿನಗೆ ಕೆಲಸ ಇಲ್ಲಿಲ್ಲ, ಕೀ ಇಟ್ಬಿಟ್ಟು ಹೋಗು. ಸರ್, ಅವ್ರು ಬರೀ ನನ್ನ ಬಗ್ಗೆ ಮಾತ್ರ ನಿಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಆದ್ರೆ ನಮ್ಮ ಕಾರ್ನಲ್ಲಿ ಗಾಂಜಾ ಸಾಗಿಸ್ತಾ ಇರೋ ವಿಷಯ ಅವ್ರು ನಿಮ್ಗೆ ಹೇಳಿಲ್ಲ ಸರ್. ದಿವ್ಸಕ್ಕೆ 500 ರೂಪಾಯಿ ಬಾಡಿಗೆ ಕೊಡ್ತಾನೆ ಅಂದ್ಮೇಲೆ ಅವನು ಈ ತರ ಮಾಡ್ತಾನೆ ಅಂತ ನಂಗೂ ಗೊತ್ತು. ಸರ್, ನಿಮ್ಗೆ ಗೊತ್ತಾ? ಗೊತ್ತಿದ್ರು ಯಾಕೆ ಸರ್ ನಾನು ಈ ಕೆಲಸ ಕಳಿಸಿದ್ರಿ? ನೋಡಪ್ಪ, ಆಟೋ ರಿಕ್ಷಾ ಓಡಿಸೋನ್ಗೆ ಇಂಟ್ರೂ ಮಾಡೋ ಈ ಕಾಲದಲ್ಲಿ ನಿನ್ನ ಏನೂ ಕೇಳದೆ ಕೆಲಸ ಕೊಟ್ಟೆ. ಯಾಕೆ? ಇದಕ್ಕೆ. ಸರ್, ಮೊದಲನೇ ಸಲ ಸಿಕ್ಕಿದ ಕೆಲಸ ಒಂದೇ ದಿವಸಕ್ಕೆ ಹೊರಟೋಗೋ ಹಾಗಾಗಬಾರ್ದು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡ್ಬಿಡಿ ಸರ್, ಪ್ಲೀಸ್. ನ್ಯಾಯವಾದಿಯಾಗಿ ಬದುಕೋ ನೀನು ಮತ್ತಿದೇ ತರ ನಡೆದ್ರೆ ಮಹಾತ್ಮ ಗಾಂಧಿ ಆಗ್ಬಿಡ್ತೀಯ ಅಷ್ಟೇ. 10,000 ರೂಪಾಯಿ ಕೊಡ್ತೀನಿ ಅಂದ್ರು ದಯವಿಟ್ಟು ನಿಮ್ ಗಾಡಿನ ಇಂಥ ಕೆಲಸ ಕೊಡ್ಬೇಡಿ ಸರ್. ಯಾಕೆಂದ್ರೆ ಇದು ದೇಶದ್ರೋಹ. ದೇಶ ಅಂತೆ ದೇಶ. ಈ ದೇಶ ನಿನಗೇನ್ ಕೊಡ್ತು? ಕೆಲಸ ಕೊಡ್ತಾ, ದುಡ್ಡು ಕೊಡ್ತಾ, ಇಲ್ಲ ಅನ್ನ ಹಾಕ? ಸರ್, ದೇಶ ನಮ್ಗೇನ್ ಮಾಡಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೆ ಮಾಡಿದೀವಿ ಅನ್ನೋದು ಮುಖ್ಯ. ದೊಡ್ಡ ದೇಶಭಕ್ತ. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದಿದ್ರೆ ಅದ್ರ ಕಥೆನೇ ಬೇರೆ ಆಗಿರ್ತಿತ್ತು. ನೀವು ಒಂದ್ ದಿವಸ ಕೆಲಸ ಕೊಟ್ರಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಒಂದೊತ್ತು ಊಟ ಮಾಡಿದ್ರು ಅದನ್ನ ನ್ಯಾಯವಾದ ರೀತಿನಲ್ಲಿ ದುಡ್ದು ಊಟ ಮಾಡಬೇಕು. ಅದೇ ನನ್ನ ಧ್ಯೇಯ. ತಗೊಳ್ಳಿ ನಿಮ್ ಬಿಗದ್ಕಾಯಿ. ಬಾಟ. ಥು, ಬಾಟ ಅಂತೆ ಬಾಟ. ಏನಮ್ಮ ರಾಧಾ, ಬಟ್ಟೆಗಳೆಲ್ಲ ಮಡಿಸಿರ್ತಾ ಇದೆಯೇನು? ಯಾರ್ದು ಬಟ್ಟೆಗಳು? ಇನ್ಯಾರ್ದು? ನಿಮ್ದೆ? ಇಡು 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 ಇಡು. ನೀನು ನಮ್ ಜೊತೆ ಬರ್ತಿದ್ಯಾ ತಾನೇ? ಇಲ್ಲ. ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇರ್ಲಿ ಇರ್ಲಿ ಇರ್ಲಿ. ಅಮ್ಮ, ಮದುವೆ ಆಗ್ತಾ ಇರೋದು ಸ್ವಂತ ನಮ್ ಚಿಕ್ಕಮ್ಮನ ಮಗಳಿಗೆ. ಈ ಮದುವೆ ಎಲ್ಲಾರು ನನಗೆ ಹಾಡಕ್ ಒಂದ್ ಚಾನ್ಸ್ ಕೊಡಬಾರ್ದಾ? ಅವಳೇನೋ ನಿಮ್ ಸ್ವಂತ ಚಿಕ್ಕಮ್ಮನ ಮಗಳೇ. ಸಂಗೀತಕ್ಕೂ ನಿನಗೂ ಸಂಬಂಧವೇ ಇಲ್ವಲ್ಲೋ? ಅಪಶ್ರುತಿ ಮುಂಡೆನೆ. ನಿನ್ನ ಹಾಡು ಕೇಳಿದ್ರೆ ಹಳಿಯ ದೇಶಾಂತರ ಹೋಗ್ಬಿಡ್ತಾನೆ ಅಷ್ಟೇ. ಇನ್ಸಲ್ಟ್. ಸ್ವಂತ ಮಗ ಮುಂದೆ ಬರ್ತಾನೆ ಅಂದ್ರೆ ಸಹಿಸಲ್ವೇ ಈ ಅಪ್ಪ? ಮಕ್ಕಳು ಮುಂದುವರೆದ್ರೆ ಅಪ್ಪಂದ್ರೆ ಆನಂದವೇ. ಮುಳ್ಳು ಕಾಡಲ್ಲಿ ಬಿದ್ರೆ ಹೊಟ್ಟೆ ಉರಿಯಲ್ಲ. ಇನ್ನೊಂದ್ ಸಾರಿ ಮಾತಾಡಿದ್ರೆ ಕೂತ್ಕೊಂಡ್ಬಿಡ್ತಾನೆ ನೋಡು. ಅಬ್ಬಬ್ಬಬ್ಬಬ್ಬ, ಸಾಕ್ ನಿಲ್ಸಿ. ಅದ್ಯಾವ ರಾಹು ಕಾಲದಲ್ಲಿ ನಿಮ್ಮನ್ನ ಮದ್ವೆ ಆದ್ನೋ, ಅದ್ಯಾವ ಯಮಗಂಡ ಕಾಲದಲ್ಲಿ ಇವನ್ನ ಹೆತ್ನೋ, ಎರಡು ಕಾವು 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 ಅಂತ ಬಡ್ಕೋತವೆ. ನಿಮ್ಮಪ್ಪ ಅಲ್ವೇ ಮುಹೂರ್ತ ಇಟ್ಟವನು? ಕಾಗೆಗಳು ಕಾಗೆಗಳು. ಅಪ್ಪ ರವಿ, ರವಿ, ನನ್ ತಂಗಿ ಮಗಳ ಮದ್ವೆಗೋಸ್ಕರ ಊರ್ಗ್ ಹೋಗ್ತಿದೀವಪ್ಪ. ಬರೋದು 1 ವಾರ ಆಗತ್ತೆ. ಮನೇನ ಸ್ವಲ್ಪ ಭದ್ರವಾಗಿ ನೋಡ್ಕೋ. ರಾಧಾ, ಬಾ ಅಂತ ಕರ್ದೆ, ಬರೋಲ್ಲ ಅಂತಿದ್ದಾಳೆ. ರಾಧಾ, ನಿನಗೂ ರವಿಗೂ ಊಟ ಇಟ್ಟಿದ್ದೀನಿ. ರಾತ್ರಿಗೆ ಅಚ್ಚುಕಟ್ಟಾಗಿ ಊಟ ಮಾಡಿ. ರವಿ ಅಕ್ಕ, ಇದು ಮನೆ ಬೇಗದ ಕೈ, ಇದು ಅಡ್ಗೆ ಮನೆದು. ಇದು ನನಗೆ ಯಾಕೆ? ಅಲ್ಲಮ್ಮ, ಇದು ನಾನೇ ಇಟ್ಕೊಂಡ್ರೆ ಊಟಕ್ಕೇನ್ ಮಾಡ್ತೀರಾ? ಪರವಾಗಿಲ್ಲಕ್ಕ, ನಾವು ಹೋಟೆಲ್ಲೇ ಮಾಡ್ಕೋತೀವಿ. ನೀನ್ ಇಲ್ದೇ ಹೋಗಿದ್ರೆ ಈ ಜೀವ ಹೋಟೆಲ್ ತಾನೇ ತನ್ನ ಜೀವಮಾನ ಎಲ್ಲ ಕಳಿಬೇಕಾಗಿತ್ತು. ಅಯ್ಯ ರವಿ, ಬರೀ ರಾಧಾರ್ ಮಾತಾ ನೋಡ್ಕೊಂಡ್ರೆ ಸಾಲದು. ಈ ಮನೇನು ಜೋಪಾನ ನೋಡ್ಕೋಬೇಕಪ್ಪ. ನೋಡ್ಕೋ.
ಅವನಿಗೆಲ್ಲ ಗೊತ್ತಿದೆ, ಬಾಯಿ ಮುಚ್ಕೊಂಡು ಬನ್ನಿ. ಬಂದೆ ಬಂದೆ. ಲೇ ಶಂಕರು, ಏನು? ಈ ಪೆಟ್ಟಿಗೆ ಹೊತ್ಕೊಂಬ. ಗೂಳಿ ಬೆಳೆದಾಗ ಬೆಳೆದಾನೆ. ಬಾಯ್. ನೋಡಯ್ಯ, ನೀನು ಎಷ್ಟೇ ಅಂಗ್ಲಾಚಿ ಬೇಡಿಕೊಂಡ್ರು ಇಲ್ಲಿ ಕೆಲಸ ಖಾಲಿ ಇಲ್ಲ. ಇದ್ದದ್ದು 35 ವೇಕೆನ್ಸಿ, 35 ಟೇಬಲು, 35 ಕುರ್ಚಿ ಭರ್ತಿಯಾಗಿ ಹೋಗ್ಬಿಟ್ಟವೆ. ಸರ್ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನನ್ಗೇನಾದ್ರೂ ಒಂದು ಕೆಲಸ ಕೊಡ್ಸಿ ಸರ್, ಪ್ಲೀಸ್. ನೀನ್ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸ್ತದೆ. ಆಗ್ಲಿ, ನಿನಗೋಸ್ಕರ ಒಂದು ವೇಕೆನ್ಸಿ ಕ್ರಿಯೇಟ್ ಮಾಡಿ 36ನೇ ಸೀಟು ರೆಡಿ ಮಾಡಿ ಕೊಟ್ಟಿನಯ್ಯ. ಕೆಲಸನೂ ಕೊಡ್ತೀನಯ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಒಂದು ವಿಷಯ, ಸಂಬಳ ಮಾತ್ರ ಕೇಳಬಾರ್ದು, ತಿಳಿತೇನು? ಏನ್ ರಾಧಾ? ಊಟ ಇಲ್ಲಿಗೆ ತರ್ಲಾ, ನೀವೇ ಅಲ್ಲಿಗೆ ಬರ್ತೀರಾ? ನಂಗೆ ಊಟ ಬೇಡ. ಅಕ್ಕ ಬಡ್ಸೆ ಊಟ ಮಾಡ್ಬೇಕು ಅನ್ಕೊಂಡ್ರೆ ನೀವಿನ್ನು 1 ವಾರ ಉಪವಾಸ ಇರ್ಬೇಕಾಗತ್ತೆ. ಚೇಚೆ, ಹಾಗೇನಿಲ್ಲ, ನನಗೆ ಹಸುವಿಲ್ಲ. ನೀವು ಆ, ಹೋಗ್ಲಿ, ಸ್ವಲ್ಪ ಹೊತ್ತು ಬಿಟ್ಟಾದ್ರೂ ಊಟ ಮಾಡ್ತೀರಾ? ಸುಮ್ಮನೆ ನನ್ಗೆ ಯಾಕೆ ತೊಂದರೆ ಮಾಡ್ತೀರಾ ರಾಧಾ? ನನ್ ಹೊಟ್ಟೆ ಹಸುವಿಲ್ಲ, ನಂಗೆ ಊಟ ಬೇಡ. ನಂಗ್ ಹೊಟ್ಟೆ ಹಸಿತಿತ್ತು. ನಿನಗೆ ಹೊಟ್ಟೆ ಹಸಿತಾ ಇದ್ರೆ ನೀವು ಊಟ ಮಾಡು, ನಾನೇನು ಬಲವಂತ ಮಾಡಿಲ್ವಲ್ಲ. ಪ್ಲೀಸ್ ಹೋಗಿ ಊಟ ಮಾಡು. ಏನ್ ರಾಧಾ? ನಮ್ಮ ಅಣ್ಣನ ಬಗ್ಗೆ ಏನಾದ್ರೂ ವಿಚಾರಿಸಿದ್ರಾ? ನಿಮ್ಮ ಅಣ್ಣ ಏನ್ ದೊಡ್ಡ ರಾಜಕೀಯ ವ್ಯಕ್ತಿನ ಇಲ್ಲ ದೊಡ್ಡ ಕಾರ್ಖಾನೆ ಯಜಮಾನನ? ವಿಚಾರಿದ ತಕ್ಷಣ ಸಿಕ್ಬಿಡೋಕೆ. ನಾನು ಹೊಟ್ಟೆ ಪಾಡ್ಗೋಸ್ಕರ ಕೆಲಸ ಹುಡ್ಕೋದ್ ಮುಖ್ಯನಾ ಇಲ್ಲ ನಿಮ್ಮ ಅಣ್ಣನ ಹುಡ್ಕೋದ್ ಮುಖ್ಯನಾ? ನೋಡ್ರಾದ, ಬೇಕಾದ್ರೆ ಪೇಪರ್ ಹಾಕ್ಸು, ಅವ್ರಿಗೆ ಗೊತ್ತಾದ್ರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಎಕ್ಸ್ಕ್ಯೂಸ್ ಮೀ, ನೀವು? ಐ ಆಮ್ ರವಿ. ಐ ಆಮ್ ಆನಂದ್. ನೈಸ್ ಮೀಟಿಂಗ್. ನೈಸ್ ಟು ಮೀಟ್ ಯು. ನೀವು ತಾನೇ ನಿನ್ನೆ ಡ್ರೈವರ್ ಕೆಲಸಕ್ಕೆ ಬಂದಿದ್ದು? ಹೌದು, ಆ ಕೆಲಸ ನಾನು ಬಿಟ್ಬಿಟ್ಟೆ. ಈಗ ನೀವು ಹೋದ್ರೆ ಆ ಕೆಲಸ ನಿಮ್ಗೆ ಸಿಗ್ಬಹುದು, ಯಾಕೆಂದ್ರೆ ಇಲ್ಲಿ ಕೆಲಸ ಇಲ್ಲ. ಒಂದೇ ದಿವಸದಲ್ಲಿ ಸಿಕ್ಕಿದ ಕೆಲಸ ಬಿಟ್ಬಿಟ್ರ? ಮಿಸ್ಟರ್ ಅರುಣ್, ನನ್ನ ಮನಸ್ಸಿಗೆ ಹಿಡಿದಿರೋ ಕೆಲಸನ ನಾನು ಯಾವತ್ತೂ ಮಾಡೋದಿಲ್ಲ. ಹಾಗಾದ್ರೆ ನಾನು ಹೋಗೋದು ವೇಸ್ಟೇ. ಹೇಗೆ? ನಾನು ಸ್ವಲ್ಪ ನಿಮ್ ಹಾಗೆ. ಮಿಸ್ಟರ್ ಅರುಣ್, ನೀವು ಗ್ರಾಜುಯೇಟಾ? ಹೌದು ಅಂತ ಹೇಳಿದ್ರೆ ಲಾಭ ಇಲ್ಲ, ಇಲ್ಲ ಅಂತ ಸುಳ್ಳು ಹೇಳಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಏನ್ ಮಾಡಕ್ಕಾಗತ್ತೆ ಹೇಳಿ? ನಮ್ ದೇಶದಲ್ಲಿ ಒಬ್ಬ ಸತ್ರೆ 10 ಜನ ಹುಡ್ತಾರೆ, 100 ಜನ ರಿಟೈರ್ ಆದ್ರೆ 1000 ಜನ ಕೆಲ್ಸಕ್ಕೆ ಅಪ್ಲೈ ಮಾಡ್ತಾರೆ, 1000 ಜನ ಕೆಲಸ ಸಿಕ್ಕಿದ್ರೆ 10,000 ಜನ ಕೆಲಸ ಇಲ್ಲದೆ ಬೀದಿ ಬೀದಿ ಅಲಿತಾ ಇರ್ತಾರೆ. ಇದು ನಮ್ ದೇಶದ ಪರಿಸ್ಥಿತಿ. ಈ ನಮ್ ಸರ್ಕಾರ ಹೆರಿಗೆ ಆಸ್ಪತ್ರೆಗಳನ್ನ ಕಟ್ಟೋದ್ರ ಬದಲು ಇನ್ನೊಂದಷ್ಟು ಕಾರ್ಖಾನೆಗಳಾದ್ರೂ ಕಟ್ಟಿದಿದ್ರೆ ನಮ್ಮಂತವ್ರಿಗೆ ಎಷ್ಟೋ ಒಳ್ಳೇದಾಗ್ತಿತ್ತು. ನಮ್ಮ ದೇಶದ ಸ್ಟ್ಯಾಟಿಸ್ಟಿಕ್ಸ್ ಸಂಬಂಧಪಟ್ಟ ಅಧಿಕಾರಿಗಳಿಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿರೋ ಹಾಗಿದೆ. ನನಗ್ ಮಾತ್ರ ಅಲ್ಲ ಸರ್, ನಮ್ಮಂತ ನಿರುದ್ಯೋಗಿಗಳಿಗೆಲ್ಲ ಗೊತ್ತಿರುತ್ತೆ. ಯು ಆರ್ ರೈಟ್. ಆಲ್ ದ ಬೆಸ್ಟ್. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ರಾಧಾ, ಏನಾದ್ರೂ ವಿಚಾರಿಸಿದ್ರಾ? ನಿಮ್ಮ ಅಣ್ಣ ಏನ್ ದೊಡ್ಡ ರಾಜಕೀಯ ವ್ಯಕ್ತಿನ ಇಲ್ಲ ದೊಡ್ಡ ಕಾರ್ಖಾನೆ ಯಜಮಾನನ? ವಿಚಾರಿದ ತಕ್ಷಣ ಸಿಕ್ಬಿಡೋಕೆ. ನಾನು ಹೊಟ್ಟೆ ಪಾಡ್ಗೋಸ್ಕರ ಕೆಲಸ ಹುಡ್ಕೋದ್ ಮುಖ್ಯನಾ ಇಲ್ಲ ನಿಮ್ಮ ಅಣ್ಣನ ಹುಡ್ಕೋದ್ ಮುಖ್ಯನಾ? ನೋಡ್ರಾದ, ಬೇಕಾದ್ರೆ ಪೇಪರ್ ಹಾಕ್ಸು, ಅವ್ರಿಗೆ ಗೊತ್ತಾದ್ರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ರಾಧಾ, 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 ಏನ್ ಮಾಡ್ತಾ ಇದೀಯಾ? ಗಮ ಗಮ ನಿ ಪದ ಗಮ 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 ಗರಿ ಆ
ದಯವಿಟ್ಟು ನಾನು ಕ್ಷಮಿಸ್ಬಿಡಿ. ಬೆಳಗ್ಗೆ ನನ್ನ ಮನಸ್ಸು ಸರಿಯಾಗಿರ್ಲಿಲ್ಲ, ಅದಕ್ಕೆ ಕೋಪದಲ್ಲಿ ನಾನು ಇನ್ನೇನೇನೋ ಅಂದ್ಬಿಟ್ಟೆ. ಅದಕ್ಕೋಸ್ಕರ ಇಂಥ ತೀರ್ಮಾನ ಕರೋದು. ಯಾವ ತೀರ್ಮಾನ? ಬಾವಿಲಿ ಬೀಳ್ತಾ ಇದ್ದಿಲ್ಲ ನೀನು. ಬಾವಿಲಿ ನಾ ಏನಾದ? ಯಾಕೆ ನಗ್ತಾ ಇದೀಯ? ನಗದೆ ಇನ್ನೇನ್ ಮಾಡ್ಲಿ, ರಾಟೆಗೆ ಹಗ್ಗ ಸಿಕ್ಕಾಕೊಂಡಿತ್ತು, ಅದನ್ನ ತೆಗೆಯೋಣ ಅಂತ ಬಾವಿ ಮೇಲೆ ಹತ್ತಿದ್ನೆ ಹೊರತು ನೀವು ತಿಳ್ಕೊಂಡಿರೋ ಹಾಗೆ ಆತ್ಮಹತ್ಯೆ ಮಾಡ್ಕೊಳಕ್ಕಲ್ಲ. ಹಾಗೊಂದ್ ವೇಳೆ ನೀವು ನನ್ನ ಬೈದಿದ್ರು ನಾನ್ ಬೆಳಗ್ಗೆನೆ ಬಾವಿನಲ್ಲಿ ಹಾರ್ತಿದ್ದೆ. ನೀವು ಬರೋವರೆಗೂ ಕಾಯ್ಕೊಂಡಿದ್ದು ನಿಮ್ಮೆದುರನ್ನೆಲ್ಲ ಹಾರ್ತೀನಿ. ಬೆಳಗ್ಗೆ ನೀವು ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ ರೀ. ಹೊರಗಡೆ ಹೋಗೋ ಗಂಡಸ್ರ ಹತ್ರ ಹ್ಯಾಗ್ ಮಾತಾಡ್ಬೇಕು, ಯಾವ ವಿಷಯನ ಯಾವಾಗ ಹೇಳ್ಬೇಕು ಅನ್ನೋದನ್ನ ನಾನೇ ಯೋಚನೆ ಮಾಡ್ಬೇಕಾಗಿತ್ತು. ನಿಮ್ ಜಾಗದಲ್ಲಿ ಬೇರೆ ಯಾವ ಗಂಡಸೆ ಇದ್ದಿದ್ರು ಹೀಗೆ ಮಾತಾಡ್ತಿದ್ರು. ರಾಧಾ, ಒಂದು ಹೆಣ್ಣಿಗಿರ್ಬೇಕಾದ ಎಲ್ಲಾ ಒಳ್ಳೆ ಗುಣಗಳು ನಿನ್ನ ಹತ್ರ ಇದೆ. ನಿನ್ನ ಹೆಂಡತಿ ಹಾಕಿ ಪಡೆಯೋನು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ರಾಧಾ, ನೀನೇನಾದ್ರೂ ಹಿಂದ್ಯಾ? ರಾಧಾ, ಅಕ್ಕ ನನ್ಗೆ ಅಡಿಗೆ ಮನೆ ಬಿಗಿದ ಕೈ ಕೊಡೋಕ್ ಬಂದಾಗ ನೀನ್ ಯಾಕೆ ಬೇಡ ಅಂತ ಹೇಳ್ದೆ? ಅದು ಸಂಕೋಚ ಆಯ್ತು. ನೀವ್ಯಾಕೆ ಬೇಡ ಅಂದ್ರಿ? ನಿನಗ್ ಸಂಕೋಚ, ನನಗ್ ಸ್ವಾಭಿಮಾನ. ನೋಡಿದ್ಯಾ, ಸಂಕೋಚ ಸ್ವಾಭಿಮಾನದ ಪ್ರತಿಫಲ. ಇಬ್ಬರಿಗೂ ಉಪವಾಸ. ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ಯಾ? ಏನ್ ಬೇಕು ನಿನ್ಗೆ? ಮನೇಲಿ ಯಾರು ಇಲ್ಲ, ನೀವಿಲ್ ಮೇಲೆ, ನಾನ್ ಕೆಳಗೆ, ಬೇರೆ ಬೇರೆ ಯಾಕೆ ಮಲ್ಕೋಬೇಕು? ಅದಕ್ಕೆ ಈ ರೂಮ್ನಲ್ಲಿ ನಿಮ್ ಜೊತೆಲೆ ಮಲ್ಕೊಳ್ಳೋಣ ಅಂತ. ಹೌದಾ? ನನ್ ಜೊತೆ ಇಲ್ಲೇ ಮಲ್ಕೋತೀಯಾ? ನೆವರ್, ನಾಟ್ ಪಾಸಿಬಲ್. ನಡಿ ನಡಿ. ಸರ್, ನೀವು ಹೇಳಿದಾಗೆ ಮಿಸ್ಟರ್ ಮೂರ್ತಿಯವ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ನು ಅದ್ರಲ್ಲಿ ಬರ್ದಿದ್ದೀನಿ. ಆಕೆ ಯಾವಾಗ ನಿಮ್ ಹತ್ರ ಬಂದ್ರು, ಎಷ್ಟು ದಿವಸದಿಂದ ನಿಮ್ ಜೊತೆಗಾರೆ ಅಂತ ಎಲ್ಲ ವಿವರ ಬರ್ದಿದ್ದೀರಾ? ಬರ್ದಿದ್ದೀನಿ ಸರ್. ನೀವೇನು ಯೋಚನೆ ಮಾಡ್ಬಿಡಿ, ಆದಷ್ಟು ಬೇಗ ಮೂರ್ತಿಯವ್ರನ್ನ ಕಂಡು ಹಿಡಿದು ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ರಾಧಾ, ಆದಷ್ಟು ಬೇಗ ನಿಮ್ಮ ಅಣ್ಣನ ಕಂಡು ಹಿಡಿದು ಇನ್ಫಾರ್ಮ್ ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಆದಷ್ಟು ಬೇಗನಾ? ಯಾಕೆ ರಾಧಾ, ಅದು ಕೂಡ ಲೇಟ್ ಅನ್ಸುತ್ತಾ? ಹಾಗಲ್ಲ, ನಮ್ಮಣ್ಣ ಸಿಕ್ಬಿಟ್ರೆ ನಾನು ನಿಮ್ಮನ್ ಬಿಟ್ಟು ಹೋಗ್ಬೇಕಲ್ಲ ಅಂತ. ನಂಗೆ ಬಾಯಾರಿಕೆ ಆಗ್ತಿದೆ. ನೀರು ಬೇಕಾ? ತರ್ತೀನಿ. ಸದ್ಯ ಮನುಷ್ಯ ನೀರಿಗೂ ಒಂದು ಬೆಲೆ ಅಂತ ಹಾಕಿದ್ರೆ ನಮ್ಮಂಥವ್ರು ಕುಡಿಯಕ್ ನೀರು ಕೂಡ ಸಿಗ್ತಾ ಇರ್ಲಿಲ್ಲ. ನನಗೇನೋ ಉಪವಾಸ ಇದ್ದ ಅಭ್ಯಾಸ, ಆದ್ರೆ ನನ್ನಿಂದ ನಿನಗೂ ಈ ಗತಿ ಬಂತಲ್ಲ ಅಂತ ನನ್ನ ಮನಸ್ಸು ತುಂಬಾ ಕಷ್ಟ ಆಗ್ತಾ ಇದೆ. ಉಪವಾಸ ಆಯ್ತು? ನಿಮ್ಗೆ ಅಭ್ಯಾಸ ಇದೆಯಾ? ಹೌದು ರಾಧಾ. ಕೆಲ್ಸಕ್ಕೆ ಅಂತ ಊರೆಲ್ಲ ಅಲ್ಕೊಂಡು ರಾತ್ರಿ ಮನೆಗೆ ಬರ್ತೀನಿ.
ಹೋಟ್ಲ್ ತಿಂಡಿ ತಿಂದಿ ಅಂತ ಸುಳ್ಳು ಹೇಳಿ ಹೊಟ್ಟೆ ತುಂಬಾ ನೀರು ಕುಡಿದು ಮಲಗ್ಬಿಡ್ತೀನಿ. ಆ ಥರ ಯಾಕೆ ಮಾಡ್ತೀರಾ? ಏನ್ ಮಾಡೋದು ರಾಧಾ, ಪ್ರತಿ ದಿವಸ ಊಟಕ್ಕೆ ಅಂತ ಬರೋದು ಬಹಳ ಕಷ್ಟ ಆಗುತ್ತೆ. ಅದು ಅಲ್ಲದೆ ಮನೆಯವ್ರ ತರ ಊಟಕ್ಕೆ ಬಡಿಸಿ ಅಂತ ಕೇಳೋಕ್ಕೂ ನಂಗೆ ಸಂಕೋಚ. ಅವ್ರು ಎಷ್ಟೇ ಪ್ರೀತಿ ವಿಶ್ವಾಸ ತೋರಿಸಿದ್ರು ಆ ಸಲಿಗೆನ ದುರುಪಯೋಗ ಪಡಿಸ್ಕೊಳ್ಳೋಕೆ ನನ್ ಮನ್ಸು ಒಪ್ಪಲ್ಲ. ನೀವ್ ಹೀಗೆ ಉಪವಾಸ ಮಾಡಿದ್ರೆ ನಾಳೆ ಏನಾದ್ರೂ ಕಾಯಿಲೆ ಬಂದ್ರೆ? ನಮ್ಮಂಥವ್ರಿಗೆ ಕಾಯಿಲೆನೂ ಬರಲ್ಲ, ಸಾವು ಬರಲ್ಲ ರಾಧಾ. ಪಾಪಿ ಚಿರಾಯು ಅಂತ ಹೇಳ್ತಾರೆ. ಪಾಪಿ ಚಿರಾಯು ನಡಿ. ರಾಧಾ, ನನ್ನ ಕೆಲಸ ಸಿಕ್ಬಿಡ್ತು. ಇನ್ಮೇಲೆ ನಮ್ ಕಷ್ಟ ಎಲ್ಲ ತೀರೋಯ್ತು ನೋಡು. ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಅಲ್ಲ ರೀ, ಇಂಟರ್ವ್ಯೂ ಲೆಟರ್. ರಾಧಾ, ಇಂಟರ್ವ್ಯೂ ಲೆಟರ್ ಅಂತ ಅಲಕ್ಷ್ಯ ಮಾಡ್ಬೇಡ. ಇದು ನನ್ನ ಜೀವನದಲ್ಲಿ ಬಂದಿರೋ ಮೊದಲನೇ ಇಂಟರ್ವ್ಯೂ. ಹೇಗಾದ್ರೂ ಮಾಡಿ ಈ ಕೆಲಸ ಸಂಪಾದನೆ ಮಾಡೇ ಮಾಡ್ತೀನಿ. ಕ್ಲಾಸ್ ರೂಮ್ ಹತ್ಕೊಂಡ್ಬಿಟ್ಟಿದೆ, ಹೊರಗಡೆ ಮಕ್ಕಳಿದ್ದಾರೆ. ನಮಸ್ಕಾರ ಸರ್, ನನ್ನ ಹೆಸರು ರವಿ ಅಂತ. ಇದು ಇಂಟರ್ವ್ಯೂ ಕಾರ್ಡ್. ಇದನ್ನ ವಾಪಸ್ ಕೊಡಕ ಬಂದೆ? ಇಲ್ಲ ಸರ್, ಇಂಟರ್ವ್ಯೂಗೆ ಬಂದೆ ಸರ್. ಇಂಟರ್ವ್ಯೂಗ? ಇಂಟರ್ವ್ಯೂ 10 ಗಂಟೆಗೆ. ಈಗ ಟೈಮ್ ಎಷ್ಟು ನೋಡು. ಸರ್, ನಾವು ಹೇಳೋ ಟೈಮಿಗೆ ನೀನ್ ಬರ್ಬೇಕಾ, ಇಲ್ಲ ನೀನ್ ಬಂದ ಟೈಮಿಗೆ ನಾವು ಇಂಟರ್ವ್ಯೂ ಮಾಡ್ಬೇಕಾ? ಐ ಆಮ್ ಸಾರಿ ಸರ್, ತಪ್ಪು ನಂದೆ. ಇದು ಕನ್ಫೆಷನ್ ಮಾಡ್ಕೊಂಡ್ರೆ ಕ್ಷಮಿಸೋ ಸ್ಥಳ ಅಲ್ಲ. ಟೈಮ್ ನಲ್ಲಿ ಪಂಚುವಾಲಿಟಿ ಇಲ್ಲ, ಡ್ರೆಸ್ ನಲ್ಲಿ ನೀಟ್ನೆಸ್ ಇಲ್ಲ. ನಿನ್ನಂತವ್ರಿಗೆ ಇಲ್ಲಿ ಕೆಲಸ ಇಲ್ಲ. ಗೆಟ್ ಔಟ್, ಗೆಟ್ ಔಟ್. ಸರ್, ನಾನೇನೋ ಸರಿಯಾದ ಟೈಮ್ಗೆ ಬರ್ತಾ ಇದ್ದೆ ಸರ್. ಆದ್ರೆ ಬರೋ ದಾರಿನಲ್ಲಿ ಒಂದು ಸ್ಕೂಲಿಗೆ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ಆ ಮಕ್ಕಳನ್ನ ಕಾಪಾಡ್ ಬರೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತಾಗೋಯ್ತು ಸರ್. ಹಾಗ ಬೆಂಕಿಲ್ ಸಿಕ್ಕಾಕೊಂಡ್ ಮಕ್ಕಳನ್ನ ನೀವು ಕಾಪಾಡಿದ್ರಾ? ಹೌದು ಸರ್. ಹಾಗಾದ್ರೆ ಒಂದು ಕೆಲಸ ಮಾಡಿ, ಫೈರ್ ಬ್ರಿಗೇಡ್ ಆಫೀಸ್ಗೆ ಹೋಗಿ ಅಲ್ಲೇ ಕೆಲಸಕ್ಕೆ ಸೇರಿ.